ನಂದನ ರಮ್ಯ ಜೀವನ ನಮ್ಮ ಬಾಳು ನಂದನ ರಮ್ಯ ಜೀವನ ಅತಿ ಮಧುರ ನಿನ್ನ ಗಾನ ದೇವಿ ನೀನೇ ನನ್ನ ಬಾಳಿನ ಭಾಗ್ಯ ದೇವತೆ ಮಧುರ ಗಾನದಿಂದ ಎನ್ನ ಚಿಂತೆ ಮರೆಸಿದೆ ರಮ್ಯ ಜೀವನ ನಮ್ಮ ಬಾಳು ನಂದನ ರಮ್ಯ ಜೀವನ ಅತಿ ಮಧುರ ನಿನ್ನ ಗಾನ ಹಾಗಾದರೆ ಯುದ್ಧವು ನಿಶ್ಚಯವಾಯಿತು. ನಾನು ಮೊದಲು ಹೇಳಲಿಲ್ಲವೇ, ಯುದ್ಧವೆಂದರೆ ನಿಮ್ಮ ಹೃದಯವು ನಲಿಯುವುದು. ಉಪಾಯ ಇಲ್ಲ ಪ್ರಿಯತಮೆ, ಯುದ್ಧವು ಇಂದು ಅನಿವಾರ್ಯ. ಇದೆಂತ ಯುದ್ಧ? ಈ ವಿಶ್ವಸೃಷ್ಟಿಯಲ್ಲೇ ಇದುವರೆಗೂ ಎಲ್ಲಿಯೂ ಆಗದ ಅಚಿಂತ್ಯ ಹತ್ಯಾಕಾಂಡ. ಒಂದು ಕಡೆ ಕೌರವರ 11 ಅಕ್ಷರಣಿ ಸೈನ್ಯದಿಂದ ಭೀಷ್ಮ, ದ್ರೋಣ, ಕೃಪ, ಕರ್ಣ, ಅಶ್ವತ್ಥಾಮ ಮುಂತಾದ ಮಹಾರಥಿಕರು, ಮತ್ತೊಂದು ಕಡೆ ಪಾಂಡವರ 7 ಅಕ್ಷಯಣಿ ಸೈನ್ಯ. ಈ ಯುದ್ಧವು ಮುಗಿದರಲ್ಲಿ ಈ ಮಾನವ ಜೀವರಾಶಿಯಲ್ಲಿ ಅದೆಷ್ಟು ಜನ ಜೀವಂತವಾಗಿ ಉಳಿಯೋರು? ಯುದ್ಧ ಯುದ್ಧ, ಪ್ರಪಂಚ ಪ್ರಳಯ, ಅಸೀಮ ಧ್ವಂಸ. ಪರಮಾತ್ಮ ಮಾನವ ಲೋಕವನ್ನು ಪ್ರಳಯಾವರ್ತದಿಂದ ರಕ್ಷಿಸಿ ಅಧರ್ಮದ ಪರಾಕ್ರಮದಿಂದ ಧರ್ಮವು ರೂಪುಗಿಡಲೇಕು. ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸ ಮಾಧವ. ದೇವಿ, ಶಾಂತಿಯಿಂದ ಸೃಷ್ಟಿ ವಿಕಾಸವಾಗುವುದಿಲ್ಲ ಪ್ರವೇಶಿ. ಪುರಾತನ ಅಳಿವೆ ನೂತನ ಆವಿಷ್ಕಾರ. ಯುದ್ಧವು ಇಂದು ಅನಿವಾರ್ಯ. ಈ ಯುದ್ಧದಲ್ಲಿ ನಾನೊಂದು ಸಮರಗೀತೆಯನ್ನು ರಚಿಸುವೆನು. ಅದು ಮಾನವನಿಗೆ ಧರ್ಮದ ಪರಾಕಾಷ್ಠೆಯನ್ನು ಬೋಧಿಸುವುದು. ವೀರ ರಕ್ತರಸದಿಂದ ಪೃಥ್ವಿ ಕಲಶವನ್ನು ತೊಳೆಯುವೆನು. ಕುರುಕ್ಷೇತ್ರದ ಧೂಳಿನ ಒಂದೊಂದು ಕಡದಿಂದಲೂ ರಕ್ತರಸದಿಂದ ತೊಯಿಸಿ ಸುಸಜ್ಜವನ್ನಾಗಿ ಮಾಡಿ ಒಂದು ಪುಣ್ಯ ಬೀಜವನ್ನು ನೆಡುವೆನು. ಅದು ಅಂಕುರಿಸಿ ಮರವಾಗಿ ದರ್ಶನ, ವಿಜ್ಞಾನ, ಧರ್ಮ, ರಾಜ್ಯ ನೀತಿ ಎಂಬ ಅನನ್ಯ ಫಲಪುಷ್ಪಗಳನ್ನು ಈ ಜಗತ್ತಿಗೆ ನೀಡುವುದು ದೇವಿ. ಪರಮಾತ್ಮ, ನಿಮ್ಮ ಸ್ಪರ್ಶವು ಅಮೃತ ಸಂಚಿತ. ದೃಷ್ಟಿ ಮಾತ್ರದಿಂದ ಜಡ ಜಗತ್ತನ್ನೇ ಜೀವಂತವಾಗಿ ಮಾಡಿ ಅದನ್ನು ತಿಳಿದು ಈ ರಕ್ತಪಾತದ ಅವಶ್ಯಕತೆ ಹೇಗೆ ಸ್ವಾಮಿ? ದೇವಿ, ಕಾಳ ಸರ್ಪ ಕಚ್ಚಿದವರನ್ನು ಮೃತ್ಯುವಿಂದ ರಕ್ಷಿಸಬೇಕಾದರೆ ವಿಷಸ್ಪರ್ಶವಾದ ಅವಯವನ್ನು ಛೇದಿಸದೆ ಮತ್ತಾವ ಉಪಾಯವೂ ಇಲ್ಲದೆ ಆರ್ಯಾವರ್ಧಕಂತ ದುರ್ವ್ಯವಸ್ಥೆ ಉಂಟಾಗಿದೆ. ಅಭಿಮಾನ ಸುರರಲ್ಲಿ ರಕ್ತಾಧಿಕವು ಹೆಚ್ಚಾಗಿ ಅಧರ್ಮದ ಅಂಕುರ ರೋಗವು ಕಾಣಿಸಿಕೊಂಡಿದೆ. ಅದನ್ನು ರಕ್ತಸ್ರಾಯದಿಂದ ಸಂಪೂರ್ಣವಾಗಿ ನಾಶಪಡಿಸದೆ ಧರ್ಮ ಸಂಸ್ಥಾಪನೆ ಆಗುವುದಿಲ್ಲ ಪ್ರೇಯಸಿ. ಇಷ್ಟೊಂದು ಜನರ ಮರಣದಿಂದ ಧರ್ಮ ಸಂಸ್ಥಾಪನೆಯಾಗುವುದಾದರೆ
ಅಂತಹ ಧರ್ಮಕ್ಕೆ ಧಿಕ್ಕಾರವಿದೆ. ವಾಸುದೇವ, ಈ ಯುದ್ಧವನ್ನು ನಿಲ್ಲಿಸಿ ಮತ್ತೊಂದು ಸಾರಿ ಪ್ರಯತ್ನಿಸಿ ಸ್ವಾಮಿ. ಈ ಘೋರ ಹತ್ಯೆ ಕಂಡ ನಿಲ್ಲಲಿ. ದೇವಿ, ನಿನ್ನ ಮಾತಿನಂತೆ ಮತ್ತೊಂದು ಸಾರಿ ಶಾಂತಿ ಸಂಧಾನವನ್ನು ನಡೆಸುವನು. ಈ ಬಾರಿಯೂ ವಿಫಲವಾಗುವುದು. ನಾನು ಹಸ್ತಿನಾವತಿಗೆ ತೆರಳುವ ಮುನ್ನ ಪ್ರಣಯ ಸಂಗೀತದೊಂದಿಗೆ ಸಾಗಲಿ ನಮ್ಮ ಪ್ರಯಾಣ. ನಯನ ಮನೋಹರಿಯೇ ಪ್ರಿಯ ಸುಂದರ ವದನೆ, ನಯನ ಮನೋಹರಿಯೇ, ನಯನ ಮನೋಹರಿಯೇ ಪ್ರಿಯ ಸುಂದರ ವದನೆ, ನಯನ ಮನೋಹರಿಯೇ, ಮಂದರ ಗಿರಿಧರ ಅರಸಿದಯಾಮಯಿ, ಮಂದರ ಗಿರಿಧರ ಅರಸಿದಯಾಮಯಿ, ಸಿಂಧು ತಿಲಕ ಶ್ರೀ ಕಮಲ ಮುಖಿಯೇ, ಸುಂದರಿಯೇ ಆನಂದದ ಸಿರಿಯೇ, ಸಿಂಧು ತಿಲಕ ಶ್ರೀ ಕಮಲ ಮುಖಿಯೇ, ಸುಂದರಿಯೇ ಆನಂದದ ಸಿರಿ, ನಯನ ಮನೋಹರಿಯೇ ಪ್ರಿಯ ಸುಂದರ ವದನೆ, ನಯನ ಮನೋಹರಿಯೇ. ಗಂಧ ಪರಿಮಳವಾದರಸಿ ಮಂದಹಾಸದಿಂದೆನ್ನ ವರಸಿ, ಗಂಧ ಪರಿಮಳವಾದರಸಿ ಮಂದಹಾಸದಿಂದೆನ್ನ ವರಸಿ, ಮನ ಮಂದಿರದಳು ನೆಲಸಿ, ಮಂದಿರದೊಳು ನೆಲಸಿ, ಪ್ರಣಯಾನಂದದ ಕನಿರಸ ಸುರಸಿ,
ಕಮಲಮುಖಿಯೇ ಸುಂದರಿಯೇ ಆನಂದದ ಸಿರಿಯೇ ಸಿಂಧು ತಿಲಕ ಶ್ರೀ ಕಮಲಮುಖಿಯೇ ಸುಂದರಿಯೇ ಆನಂದದ ಸಿರಿ ನಯನ ಮನೋಹರಿಯೇ ಪ್ರಿಯ ಸುಂದರ ವದನೆ ನಯನ ಮನೋಹರಿಯೇ ಮಂತ್ರಿ ಅಕ್ರೂರ ಬಲ ಮಂತ್ರಿ ಶೇಖರ ತಂತ್ರ ಪಾಲಕನೇ ಬೇಳಯ್ಯ ದರಿಯ ಇನ್ನು ಮಂತ್ರಿ ಶೇಖರ ತಂತ್ರ ಪಾಲಕನೇ ಮಂತ್ರಿ ಶೇಖರ ತಂತ್ರ ಪಾಲಕನೇ ಬೇಳಯ್ಯ ದರಿಯ ಇನ್ನು ಮಂತ್ರಿ ಶೇಖರ ತಂತ್ರ ಪಾಲಕನೇ ಕಾಲ ಕಾಲಕ್ಕೆ ಮಳೆಗಳಾಗಲಿ ಬೆಳೆದ ಪ್ರಜೆಗಳೆಲ್ಲ ಸೌಖ್ಯವೇ ಕಾಲ ಕಾಲಕ್ಕೆ ಮಳೆಗಳಾಗಲಿ ಬೆಳೆದ ಪ್ರಜೆಗಳೆಲ್ಲ ಸೌಖ್ಯವೇ ನಳಿನ ನಾಮನ ಸೊರಣೆಯಲ್ಲೇ ಕಾಲವರಿತು ವಧಿಸುತ್ತಿರ್ಬರೆ ನಳಿನ ನಾಮನ ಸೊರಣೆಯಲ್ಲೇ ಕಾಲವರಿತು ವಧಿಸುತ್ತಿರ್ಬರೆ ಮಂತ್ರಿ ಶೇಖರ ತಂತ್ರ ಪಾಲಕನೇ ಬೇಳಯ್ಯ ದರಿಯ ಇನ್ನು ಮಂತ್ರಿ ಶೇಖರ ತಂತ್ರ ಪಾಲಕನೇ ಮಂತ್ರಿ ಶೇಖರ ತಂತ್ರ ಪಾಲಕನೇ ಮಂತ್ರಿ ಶೇಖರ ತಂತ್ರ ಪಾಲಕನೇ ಅಕ್ರೂರ ನಮ್ಮ ಯಾದವ ಸೈನ್ಯವು ಯಾವ ರೀತಿ ಇರುವುದು ಅದನ್ನು ತಿಳಿಸು తెలుసు వాసు అలదర హాలే సో రాజద పరియే అలదర హాలే సో రాజద పరియే ఈ ಪರಿಯನ ಹಿಡಗಲೇ తెలుసువేనా ಪರಿವೆ ನಹಿದಾಗಲೇ తెలుసువేనా ಅಲದರ ಹಾಲೆ ಸೋ ರಾಜದ ಪರಿಯೇ ಯಾದವ ರಾಜಕ ಪ್ರಜೆಗಳ ನಿರತವೋ ಯಾದವ ರಾಜಕ ಪ್ರಜೆಗಳ ಹರೆಯನ ಬಜೆ ಸುತ ಸುಖದೆ ಬಾಲರು ಹರೆಯನ ಬಜೆ ಸುತ ಸುಖದೆ ಬಾಲರು ಹಲದರ ಹಾಲೆ ಸೋ ರಾಜದ ಪರಿಯೇ ಇದಾದಲ್ಲೇ తెలుసువే ನಾರೋ ಪ್ರಭು ನಮ್ಮ ರಾಜ್ಯದಲ್ಲಿ ಸಕಲ ಪ್ರಜೆಗಳೆಲ್ಲಾಗಿ ಸದಾ ಭಕ್ತಿಯಿಂದ ಇತರಾಗಿ ಸುಖದಿಂದ ಇರುವರು. ನಿಮ್ಮ ವಾಕ್ಯವನ್ನು ಕೇಳಿ ಬಹಳ ಸಂತೋಷವಾಯಿತು. ಮಂಡಿಸು ಕುತವರ್ಮ. ಸೈನಾಧಿಪ ಸೈನವೆಂಬ ತೀರ್ಪು ಸೈನಾಧಿಪ ಕುತವರ್ಮ. ಸೈನಾಧಿಪ ಸೈನವೆಂಬ ತೀರ್ಪು ಸೈನಾಧಿಪ ಶತ್ರು ರಾಜರ ಮಗೆ
ಯಾವ ರೀತಿ ಇರುವುದು ಅದನ್ನು ತಿಳಿಸು. ತಿಳಿಸುವುದು ಪ್ರಭು. ರಾಜ ಚಂದ್ರ ಬೇಳವೇ ವೈಭವದಿಂದ ರಾಜ ಚಂದ್ರ ಬೇಳವೇ ರಾಜ ಚಂದ್ರ ಬೇಳವೇ ವೈಭವದಿಂದ ರಾಜ ಚಂದ್ರ ಬೇಳವೇ ಛತ್ರೋಗಳ ದೀಪ ಬೆಳಗುವೆ ನಮ್ಮ ಕೈನ ಛತ್ರೋಗಳ ದೀಪ ಬೆಳಗುವೆ ನಮ್ಮ ಕೈನ ತೊಂಡಗಳಗೆ ಕತ್ತು ಸರಿವದ ತೊಂಡಗಳಗೆ ಕತ್ತಿ ಸರಿವದ ರಾಜ ಚಂದ್ರ ಬೇಳವೇ ವೈಭವದಿಂದ ರಾಜ ಚಂದ್ರ ಬೇಳವೇ ಗಂಡಗಳ ತೊಂಡವನ ಮಡೆ ತಂಡಗಳೆಲ್ಲ ತೊಂಡವನ ಚಂಡ ಚಂಡ ಮಂಡವ ಮಾಡೆ ಚಂಡ ಚಂಡ ಮಂಡವ ಮಾಡಿ ರಾಜ ಚಂದ್ರ ಬೇಳವೇ ವೈಭವದಿಂದ ರಾಜ ಚಂದ್ರ ಬೇಳವೇ ಬೇಳವೇ. ಮಹಾಪ್ರಭು, ನಮ್ಮ ಸೈನಿಕರು ಛತ್ರಗಳನ್ನು ಕಂಡರೆ ಸಿಂಹದಂತೆ ಗರ್ಜಿಸಿ ಜಯವನ್ನು ಪಡೆಯಲು ಸಿದ್ಧವಾಗಿರುವು. ಮತ್ತೇನು ಅಪ್ಪಣೆ? ನಿಮ್ಮ ವಾಕ್ಯವನ್ನು ಕೇಳಿ ಬಹಳ ಸಂತೋಷವಾಯಿತು. ಆ ಪೀಠದಲ್ಲಿ ಮಂಡಿಸು. ಕೃತವರ್ಮ, ಮಹಾಪ್ರಭು, ಎಂತ ಧನ್ಯನು ನಾ ಇಂಥ ಧೀರರ ಪಡೆದ ನಾನು, ಎಂತ ಧನ್ಯನು ನಾ. ಎಂತ ಧನ್ಯನು ನಾ ಇಂಥ ಧೀರರ ಪಡೆದ ನಾನು, ಎಂತ ಧನ್ಯನು ನಾ. ಕಂತು ಹಣವ ಚಿಂತೆ ಮಾಲ್ಪ ಮಂತ್ರಿ ಮಾನ್ಯರು ಇರರು ಎನಗೆ. ಕಂತು ಹಣವ ಚಿಂತೆ ಮಾಲ್ಪ ಮಂತ್ರಿ ಮಾನ್ಯರು ಇರರು ಎನಗೆ. ಈರ ಧೀರರೇ ನಿಮ್ಮ ಶೌರ್ಯತೆ, ಈರ ಧೀರರೇ ನಿಮ್ಮ ಶೌರ್ಯತೆ ಹರ್ಷಕೊಂಡೆನು ಮನದಲೆ, ನಾ ಹರ್ಷಕೊಂಡೆನು ಮನದಲೆ. ಎಂತ ಧನ್ಯನು ನಾ ಇಂಥ ಧೀರರ ಪಡೆದ ನಾನು, ಎಂತ ಧನ್ಯನು ನಾ, ಎಂತ ಧನ್ಯನು ನಾ ಇಂಥ ಧೀರರ ಪಡೆದ ನಾನು, ಎಂತ ಧನ್ಯನು ನಾ. ಬೇಷ್, ನಿಮ್ಮಂಥ ಪರಾಕ್ರಮಿಗಳು ನನ್ನ ಆಸ್ಥಾನದಲ್ಲಿ ಇರೋವರೆಗೂ ನನಗೆ ಯಾವ ಭಯವೂ ಇಲ್ಲ. ಮಹಾರಾಜರಿಗೆ ಜಯವಾಗಲಿ. ನಮ್ಮ ಪ್ರಿಯ ಶಿಷ್ಯನಾದ ದುರ್ಯೋಧನ ಆಗಮಿಸುತ್ತಿರುವರು. ಯಾರು? ನನ್ನ ಪ್ರಿಯ ಶಿಷ್ಯನಾದ ದುರ್ಯೋಧನ ಬರ್ತಿರನು. ಆತನನ್ನು ರಾಜ ಮರ್ಯಾದೆಯಿಂದ ಬರಮಾಡಿ. ಗುರುದೇವ ಬಲರಾಮರಿಗೆ ನಮಸ್ಕರಿಸುವೆನು. ದುರ್ಯೋಧನ, ನಿನಗೆ ಮಂಗಳವಾಗಲಿ. ಆ ಪೀಠದಲ್ಲಿ ಮಂಡಿಸಿ. ರಾಜರತ್ನ ಬರಮಾಡಿ. ಅಂದದ ಶಿಲೆಗೆರಡು ನಲಿದಾಡಿವೆ, ಅಂದದ ಶಿಲೆಗೆರಡು ನಲಿದಾಡಿವೆ, ಅದರ ಪನ್ನೀರ ಪರಿಮಳ ಹೂವಿರಿ. ಅಂದದ ಶಿಲೆಗೆರಡು ನಲಿದಾಡಿವೆ,
ಮನಮೋಹ ತುಂಬಿದ ಚಲುವಲ್ಲವೇ ಬಹುಮಾನ ಕೊಡಕ್ಕೆ ಇವಳೆ ಸರಲ್ಲವೇ ಮನಮೋಹ ತುಂಬಿದ ಚಲುವಲ್ಲವೇ ಏ ನಾಯಕಿಗೆ ನಿನಗೆ ವಲ್ಲವೇ ಆ ಚೆಲುವಲ್ಲವೇ ನಿನ್ನ ಮನಸ್ಸನ್ನು ಕೆಣಕುವ ಚೆಲುವಲ್ಲವೇ ಅಂದದ ಶಿಲೆಗೆರಡು ನಲಿದಾಡಿವೆ ಅದರ ಪನ್ನೀರ ಪರಿಮಳ ಹೂಬೀರಿದು ಅಂದದ ಶಿಲೆಗೆರಡು ನಲಿದಾಡಿವೆ ಧರಿ ಸದ ಪದಾರ್ಥ ಮಸಾಲ ಪದ ಪಪ್ಪ ಗದ ಪದ ನಿಗ ಪದ ಸ ನಿಗ ಪದ ಸ ನಿಗ ಪದ ನಿಗ ಪದ ಸ ನಿಗ ಪದ ಸ ನಿಗ ಪದ ನಿಗ ಪದ ಸ ನಿಗ ಪದ ಸ ನಿಗ ಪದ ಹುಟ್ಟಿನ ಮಾಲೆಯ ಕಚ್ಚಿ ತಂದೆ ಹೂವೊಂದು ಆಸೆಯ ಬೀರುತ್ತ ದುಂಬಿಯ ರೀತಿ ಬರುವುದು ತಾನೊಂದು ಮುತ್ತಿನ ಮಾಲೆಯ ಕಚ್ಚಿ ತಂದಿದೆ ಹೂವೊಂದು ಆಸೆಯ ಬರುವುದು ತಾನೊಂದು ಮೊಗದಲ್ಲಿ ಮೊಗವಿಟ್ಟು ಹಾಡುತ್ತ ಬರುವುದು ಮೊಗದಲ್ಲಿ ಮೊಗವಿಟ್ಟು ಹಾಡುತ್ತ ಬರುವುದು ಮೊಗದಲ್ಲಿ ಮೊಗವಿಟ್ಟು ಹಾಡುತ್ತ ಬರುವುದು ಹಾಡುತ್ತ ಬರುವುದು ಹಾಡುತ್ತ ಬರುವುದು ತುಂಬಿಗಲಿ ಹಾಡುತ್ತ ಬರುವುದು ತುಂಬಿಗಲಿ ಅಂದದ ಶಿಲೆಗೆರಡು ನಲಿದಾಡಿವೆ ಅದರ ಪನ್ನೀರ ಪರಿಮಳ ಹೂಬೀರಿದು ಅಂದದ ಶಿಲೆಗೆರಡು ನಲಿದಾಡಿವೆ ಮಿದಕ ಜಣ್ಣು ತಗದಿ ಮಿದಕ ಜಣ್ಣು ತಗದಿ ಮಿದಕ ಜಣ್ಣು ತಾಮ್ 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 ಈಡ್ದಕ್ಕದಿಮಿ ತಜಂಡು ತಕ್ಕದಿಮಿ ತಜಂಡು ತಕ್ಕದಿಮಿ ತಜಂಡು ತಗಿಡ ಈಡ್ದಾಮ್ ತಗದಿ ಮಿದಕ ಜಣ್ಣು ತಾಮ್ 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 ತಗದಿ ಮಿದಕ ಜಣ್ಣು ತಾಮ್ 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 ತಗದಿ ಮಿದಕ ಜಣ್ಣು ತಾಮ್ 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 ತಗದಿ ಮಿದಕ ಜಣ್ಣು ತತ್ತ ತಗದಿ ಮಿದಕ ಜಣ್ಣು ತಗದಿ ಮಿದಕ ಜಣ್ಣು ತಗದಿ ಮಿದಕ ಜಣ್ಣು ತಾಮ್ 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 ಕೀಳ್ದಗದಿ ಮಿದಕ ಜಣ್ಣು ತಗದಿ ಮಿದಕ ಜಣ್ಣು ತಗದಿ ಮಿದಕ ಜಣ್ಣು ತಾಮ್ 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 ಕೀಳ್ದಗದಿ ಮಿದಕ ಜಣ್ಣು ತಗದಿ ಮಿದಕ ಜಣ್ಣು ತಗದಿ ಮಿದಕ ಜಣ್ಣು ತಾಮ್ 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 ತಜ್ಜಂ ತಗಜಂ ತಗಿಡಜಂ ತದಿಗಿಣಗು 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 ತಜ್ಜಂ ತಗಜಂ ತಗಿಡಜಂ ತದಿಗಿಣಗು 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 ತಜ್ಜಂ ತಗಜಂ ತಗಿಡಜಂ ತದಿಗಿಣಗು ತದಿಗಿಣಗು ತದಿಗಿಣಗು
ತದಿಗಿಣಗು ತದಿಗಿಣಗು ತದಿಗಿಣಗು ತತ್ತಿಂಗಿಣಗು 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 ಗಜಂ ತಜಂ ದರಿ ದಗದಿತ್ತಗನ ಗಜಂ ತಜಂ ದರಿ ದಗಿಟದ ಜಿಣ್ಣು ದಿನಗಿ ಗಿಡದ ಜಿಣ್ಣು ದಿನಗಿ ಬಲೆ ಬಲೆ ಗಜಂ ತಜಂ ದರಿ ದಗದಿತ್ತಗನ ಗಜಂ ತಜಂ ದರಿ ದಗಿಟದ ಜಿಣ್ಣು ದಿನಗಿ ಗಿಡದ ಜಿಣ್ಣು ದಿನಗಿ ಗಿಡ ತಜಂ ದರಿ ದಗದಿತ್ತಗನ ಗಜಂ ತಜಂ ದರಿ ದಗಿಟದ ಜಿಣ್ಣು ದಿನಗಿ ಗಿಡದ ಜಿಣ್ಣು ದಿನಗಿ ಗಿಡ ದಗದ ಇಡುತ್ತೆ ದಗದ ಇಡಗಿಡ್ದ ಅದರ ಶಿಲೆಗೆರಡು ನದಿ ದಾಡಿವೆ ಅದರ ಪನ್ನೀರ ಪರಿಮಳ ಹೂವಿರಿದು ಅದರ ಶಿಲೆಗೆರಡು ನದಿ ದಾಡಿವೆ ನಲಿದಾಡಿವೆ ದುರ್ಯೋಧನ, ಗುರುದೇವ, ಹಸ್ತಿನವತಿಯಲ್ಲಿ ಎಲ್ಲರ ಕುಶಲವೇ? ಎಲ್ಲರೂ ಕ್ಷೇಮದಿಂದಿರುವರು ದೇವ. ದುರ್ಯೋಧನ, ನೀನು ಬಂದ ಸಮಾಚಾರವೇನು? ಗುರುದೇವ, ಪಾಂಡವರಿಗೂ ನಮಗೂ ಭೀಕರ ಯುದ್ಧವು ಸಿದ್ಧವಾಗುತ್ತದೆ. ಅದರಲ್ಲಿ ನೀವು ನನ್ನ ಪಕ್ಷ ವಹಿಸುವಂತೆ ಪ್ರಾರ್ಥಿಸಲು ಬಂದಿರುವೆ. ದುರ್ಯೋಧನ, ನೀನು ಕೃಷ್ಣನ ಬಳಿಗೆ ಹೋದ ವಿಚಾರವೇನಾಯಿತು? ಗುರುದೇವ, ಕೃಷ್ಣನು ಅರ್ಜುನನ ಪಕ್ಷವನ್ನು ವಹಿಸಿದನು. ನಾನು ನಿಮ್ಮನ್ನು ನಿಮ್ಮ ಸೈನ್ಯವನ್ನು ಅಪೇಕ್ಷಿಸಿ ಬಂದೆನು. ದುರ್ಯೋಧನ, ನೀನು ಗುಟ್ಟವಾಗಿ ಹೋಗಿ ಆ ಕಾರ್ಯವನ್ನು ಮಾಡಿಕೊಂಡು ಬಂದಿದ್ದು ಒಳ್ಳೇದೇ ಆಯಿತು. ಆದರೆ ನಾನೇ ಬೇರೆ ಕೃಷ್ಣನೇ ಬೇರೆ ಎಂಬ ಸಂಗತ ಅಸಂಗತವಾಯಿತಲ್ಲ? ಹೌದು ಗುರುದೇವ, ನಾನೇನೋ ಬಹಳ ರಹಸ್ಯವಾಗಿ ಹೋದೆನು. ಆದರೆ ಈ ವಿಚಾರವು ಆ ಪಾಂಡವರಿಗೆ ಹೇಗೆ ತಿಳಿಯಿತು? ನಾನು ಹೋಗುವುದಕ್ಕೂ ಆ ಅರ್ಜುನನು ಬರುವುದಕ್ಕೂ ಒಂದೇ ಆಯಿತು. ದುರ್ಯೋಧನ, ಕೃಷ್ಣನು ಯುದ್ಧದಲ್ಲಿ ಯಾವ ಆಯುಧಗಳನ್ನು ಹಿಡಿಯೋದಿಲ್ಲ ಎಂಬ ಮಾತು ಸ್ಥಿರಪಡಿಸಿಕೊಂಡು ಬಂದಿರುವೆಯಾ? ಹೌದು ಗುರುದೇವ, ಅದನ್ನು ಭದ್ರಪಡಿಸಿಕೊಂಡೇ ಬಂದಿರುವೆನು. ಹಾಗಾದರೆ ನಿನ್ನದೇ ಗೆಲುವು. ಹೋಗಿ ಬಾಗಿರವರ ನಿನಗೆ ಮಂಗಳವಾಗಲಿ. ಇನ್ನು ನನ್ನದೇ ಜಯ, ನನ್ನದೇ ವಿಜಯ, ನನ್ನದೇ ದಿಗ್ವಿಜಯ. ಭಲ್ಲ ಮೆರವೆ ಭುವನ ಭೀಕರ, ಭುವನ ಭೀಕರ, ಭುವನ ಭೀಕರ. ಭಲ್ಲ ಮೆರವೆ ಭುವನ ಭೀಕರ, ಭುವನ ಭೀಕರ, ಭುವನ ಭೀಕರ. ಹಲದರ ರಿಪುಕುಲ ಭಾರತ ಮೆರವೆ ಬುಗಿಲು ಬುಗಿಲನೆ ಬುಗಿಲು ಮೆರವೆ. ಹಲದರ ರಿಪುಕುಲ ಭಾರತ ಮೆರವೆ ಬುಗಿಲು ಬುಗಿಲನೆ ಬುಗಿಲು ಮೆರವೆ. ಭಲ್ಲ ಮೆರವೆ ಭುವನ ಭೀಕರ, ಭುವನ ಭೀಕರ, ಭುವನ ಭೀಕರ. ವೀರನಾಗಿನ ಭೀಕರ
ನನ್ನದೇ ಜಯ, ನನ್ನದೇ ವಿಜಯ, ನನ್ನದೇ ದಿಗ್ವಿಜಯ. ಆ ದುರ್ಯೋಧನಿಗೆ ಎಷ್ಟು ವಿವೇಕ ಹೇಳಿದ್ರು ಕೇಳದೆ ಅಣ್ಣನಾದ ಬಲಭದ್ರನ ಬಳಿಗೆ ಹೋಗಿ ಇದ್ದ ಸಹಾಯವನ್ನು ಪಡೆದು ಹಿಂದಿರುಗಿದನು. ಅಣ್ಣನು ಹಲಾಯುಧವನ್ನು ಹಿಡಿದು ಉಭಯಾತ್ರವಾಗಿ ಓಡಲು ನಿಂತರೆ ಆತನನ್ನು ಜಯಿಸಲು ಯಾರಿಂದಲೂ ಸಾಧ್ಯವಿಲ್ಲ. ನನ್ನ ಮಾಯಾಚಿಂತನೆಯಿಂದ ಒಂದು ಗೋವನ್ನು ನಿರ್ಮಿಸಿ ಅಣ್ಣನು ಈ ಮಾರ್ಗವಾಗಿ ಬರುವಾಗ ಅವನನ್ನು ಮಾಯಾಚಿಂತನೆಗೆ ಒಳಪಡಿಸಿ ನನ್ನ ಬಳಿಗೆ ಆಲೋಚಿಸಲು ಬರುವನು. ಆಗ ಅವನು ಭೂ ಪ್ರದಕ್ಷಿಣೆ ಮಾಡುವಂತೆ ಪ್ರೇರೇಪಿಸುವನು. ಹೇ, ಯಾವದ ಗೋವು ನನ್ನನ್ನು ಹಿಂಬಾಲಿಸಿ ಬರುವುದಲ್ಲ? ಹೇ 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 ಯಾವದ ಗೋವು ನನ್ನನ್ನು ಹಿಂಬಾಲಿಸಿ ಬರುವುದಲ್ಲ? ಹೇ 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 ನನ್ನನ್ನು ಹಿಂಬಾಲಿಸಿ ಬರುವುದು. ಅಯ್ಯೋ, ಒಂದು ಸಣ್ಣ ಶಿಲೆಯಿಂದ ಹೊಡೆದ ಮಾತ್ರಕ್ಕೆ ಈ ಗೋವು ಮೃತಪಟ್ಟಿತಲ್ಲ. ಅಯ್ಯೋ, ಇನ್ನೇನು ಗತಿ? ಶಿವ ಶಿವ, ಇನ್ನೇನು ಗತಿ? ಕಟ ಕಟ ಗೋವತ್ತೆಯ ಮಾಡೆ ಪಾಪಕ್ಕೆ ಗುರಿಯಾದೆ. ಅಯ್ಯೋ, ಪಾಪಕ್ಕೆ ಗುರಿಯಾದೆ. ಕಟ ಕಟ ಗೋವತ್ತೆಯ ಮಾಡೆ ಪಾಪಕ್ಕೆ ಗುರಿಯಾದೆ. ಅಯ್ಯೋ, ಪಾಪಕ್ಕೆ ಗುರಿಯಾದೆ. ಘೋರಾರಣ್ಯದಲ್ಲಿ ಗೋಮಾತೆಯನ್ನು ಕೊಂದೆನು ಕೋಪದಲೇ. ಘೋರಾರಣ್ಯದಲ್ಲಿ ಗೋಮಾತೆಯನ್ನು ಕೊಂದೆನು ಕೋಪದಲೇ. ಕೊಂದ ಪಾಪಕ್ಕೆ ಪರಿಯನ್ನು ಕಾಣದೆ ನೊಂದೆನು ಮನದಲ್ಲಿ. ನಾನು ನೊಂದೆನು ಮನದಲ್ಲಿ. ಕೊಂದ ಪಾಪಕ್ಕೆ ಪರಿಯನ್ನು ಕಾಣದೆ ನೊಂದೆನು ಮನದಲ್ಲಿ. ನಾನು ನೊಂದೆನು ಮನದಲ್ಲಿ. ಕಟ ಕಟ ಗೋವತ್ತೆಯ ಮಾಡೆ ಪಾಪಕ್ಕೆ ಗುರಿಯಾದೆ. ಅಯ್ಯೋ, ಲೋಕಕ್ಕೆ ಬರಲಾದೆ. ನನ್ನ ತಮ್ಮನಾದ ಕೃಷ್ಣನನ್ನು ಕರಿವೆನು. ಕೃಷ್ಣ, 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 ಅಣ್ಣನಿಗೆ ನಮಸ್ಕರಿಸುವೆನು. ಕೃಷ್ಣ, ನಿನಗೆ ಮಂಗಳವಾಗಲಿ. ಅಣ್ಣ, ನನ್ನನ್ನು ಇಷ್ಟೊಂದು ತ್ವರಿತವಾಗಿ ಕರೆಸಲು ಕಾರಣವೇನು? ಕೃಷ್ಣ, ನಿತ್ಯದಂತೆ ವಾಯುವರಕ್ಕೆ ಹೋದಂಗೆ ಹೋಗುತ್ತಾ ಇದ್ದೆ. ಯಾವುದ ನನ್ನನ್ನು ಗೋವು ಹಿಂಬಾಲಿಸಿ ಬಂತು. ಒಂದು ಸಣ್ಣ ಶಿಲೆಯಿಂದ ಹೊಡೆದ ಮಾತ್ರಕ್ಕೆ ಆ ಗೋವು ಮೃತಪಟ್ಟಿತ್ತು. ಗೋವು ಮೃತಪಟ್ಟಿದೆ. ನಾವು ಗೋಪಾಲಕರಾಗಿ ಗೋಹತ್ಯೆ ಮಾಡುವುದು ಮಹಾಪಾಪವಲ್ಲವೇ ಅಣ್ಣ? ಕೃಷ್ಣ, ತೋರಿಸು ನೀ ಪಥವ. ಕೃಷ್ಣ, ತೋರಿಸು ನೀ ಪಥವ. ತೋರಿಸು ನೀ ಪಥವ. ಕೃಷ್ಣ, ತೋರಿಸು ನೀ ಪಥವ.
ತೋರಿಸು ನೀ ಪತಾವ. ಕೃಷ್ಣ, ಈ ಗೋವತ್ಯ ದೋಷವನ್ನು ಪರಿಹರಿಸಲು ಹೌದು ಒಂದು ಪರಿಹಾರ ಹೇಳು ಕೃಷ್ಣ. ಅಣ್ಣ, ಇಂದಿನಿಂದ 28 ದಿನಗಳ ಕಾಲ ಭೂ ಪ್ರದಕ್ಷಿಣೆಯನ್ನು ಮಾಡಿ ಪುಣ್ಯ ನದಿಗಳಲ್ಲಿ ಸ್ನಾನ ಸಂಧ್ಯಾನಗಳನ್ನು ಮಾಡಿ ದೇವರ ದರ್ಶನವನ್ನು ಪಡೆದರೆ ಈ ಗೋಹತ್ಯೆ ದೋಷ ಪರಿಹಾರವಾಗುವುದೆಂದು ನಮ್ಮ ಗುರುಗಳಾದ ಸಾಂದೀಪ್ತ ಮುನಿಗಳು ತಿಳಿಸುತ್ತಾರೆ. ನೀನು ಅದರಂತೆ ಮಾಡು ಅಣ್ಣ. ಹಾಗೆ ಆಗಲಿ ಕೃಷ್ಣ. ನಾನು ಈಗಲೇ ಭೂ ಸಂಚಾರಕ್ಕೆ ಹೊರಡುವೆನು. ನೀನು ರಾಜದ ವಿಚಾರದಲ್ಲಿ ಎಚ್ಚರಿಕೆ. ಅಪ್ಪಣೆ ಅಣ್ಣ. ಅಣ್ಣ ಅಣ್ಣ ಕೃಷ್ಣ, ಕರ್ದೆಯ ಅಣ್ಣ, ಈಗ ತಾನೇ ದುರ್ಯೋಧನಿಗೆ ಯುದ್ಧದಲ್ಲಿ ಸಹಾಯ ಮಾಡುವೆಂದೇಳಿ ಭೂ ಪ್ರದಕ್ಷಿಣೆಯನ್ನು ಹೊರಟಿರುವೆಲ್ಲ, ಅವನ ಗತಿ? ಕೃಷ್ಣ, ಈ ಯುದ್ಧದಲ್ಲಿ ಯಾರಾದ್ರೂ ಹೊಡೆಯಲಿ ಯಾರಾದ್ರೂ ಮಡಿಯಲಿ ನನಗೇನಂತೆ? ನನಗೆ ಬಂದಿರುವ ಈ ಗೋವತ್ಯ ದೋಷವನ್ನು ಪರಿಹರಿಸಿಕೊಂಡರೆ ಸಾಕು. ನಾನು ಈಗಲೇ ಹೊರಡುವೆನು ಹೋಗಿ ಸಂಚಾರಕ್ಕೆ. ಹೋಗಿ ಬಾ, ಹೋಗಿ ಬಾ. ಅಣ್ಣನು ಇಂದಿನಿಂದ 28 ದಿನಗಳ ಕಾಲ ಭೂ ಪ್ರದಕ್ಷಿಣೆಯನ್ನು ಮಾಡುವಷ್ಟರಲ್ಲಿ ಈ ಕುರುಕ್ಷೇತ್ರವನ್ನು ಸಮಾಪ್ತಿಗೊಳಿಸುವೆನು.